ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಕ್ರಿಸ್ತ ಜಯಂತಿಯನ್ನು ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಕೆಜಿಎಫ್ನಲ್ಲಿ ಆಚರಿಸುವ ಕ್ರಿಸ್ಮಸ್ ಹಬ್ಬಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಬ್ರಿಟಿಷರು ಗಣಿಗಾರಿಕೆ ಆರಂಭಿಸಿದಾಗ ಕ್ರಿಸ್ಮಸ್ ಹಬ್ಬ ಆಚರಣೆಗೆ ಬಂದಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಿಸಲಾದ ಹಲವಾರು ಚರ್ಚ್ಗಳು ಈಗಲೂ ಇತಿಹಾಸದ ಹೆಗ್ಗುರುತಾಗಿ ಉಳಿದಿವೆ. ಎಲ್ಲ ಧರ್ಮೀಯರು ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಪಾಲ್ಗೊಳ್ಳುವುದು ಇಲ್ಲಿನ ವಿಶೇಷವಾಗಿದೆ. ಇಡೀ ಕೆಜಿಎಫ್ ನಗರ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದೆ. ಚರ್ಚ್ಗಳು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿವೆ. ಕೆಜಿಎಫ್ ನಗರದ ಎಲ್ಲೆಡೆ ಮನೆಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಿ ಶೃಂಗರಿಸಲಾಗಿದೆ. ಮನೆಗಳ ಮುಂದೆ ಕ್ರಿಸ್ಮಸ್ ದೀಪಗಳನ್ನು ಕಟ್ಟಿ ಕ್ರಿಸ್ಮಸ್ ಹಬ್ಬವನ್ನು ಸ್ವಾಗತಿಸಲಾಯಿತು. ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ತಂಗರಾಜು, ಕೆಜಿಎಫ್ ಕ್ರಿಸ್ಮಸ್ ಆಚರಣೆಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಕೆಜಿಎಫ್ ಕ್ರಿಸ್ಮಸ್ ಹಬ್ಬ ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತದೆ. ಹಬ್ಬಕ್ಕಾಗಿ ತಯಾರಿಸಲಾದ ಸಿಹಿ ತಿನಿಸುಗಳನ್ನು ನೆರೆಹೊರೆಯವರಿಗೆ ಹಂಚಿ ಸಂಭ್ರಮಿಸಲಾಗುವುದು. 1 ವಾರಗಳ ಕಾಲ ಹಬ್ಬದ ಸಂಭ್ರಮವಿರುತ್ತದೆ ಎಂದು ಹೇಳಿದರು. ತಯಾರಿ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಹಲವಾರು ಸ್ವೀಟ್ಸು ಎಲ್ಲ ಆಗುತ್ತೆ. ಕ್ರಿಸ್ಮಸ್ ಹಬ್ಬದಲ್ಲಿ ಇಲ್ಲಿ ಏನು ಮಾಡ್ತಾರೆ, ಅಕ್ಕಪಕ್ಕ ಇರುತ್ತೆ. ಇಲ್ಲಿ ಹಿಂದೂ ಮುಸಲ್ಮಾನರು ಹಬ್ಬನ ಆಚರಣೆ ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬನ ಎಸ್ಪೆಷಲಿ ಮೈನಿಂಗ್ ಪ್ರದೇಶ ಕಡೆ ಎಲ್ಲ ನಾವು ಏನೇನು ಪದಾರ್ಥಗಳನ್ನ ತಯಾರಿ ಮಾಡಿದ್ದೀವಿ ಅಕ್ಕಪಕ್ಕ ಮನೆಗಳು ಕೊಡ್ತೀವಿ, ಹಿಂದೂ ಕುಟುಂಬಗಳು ಕೊಡ್ತೀವಿ. ಮತ್ತೋರ್ವ ನಿವಾಸಿ ವಕೀಲರಾದ ಜ್ಯೋತಿ ಬಸು, ಡಿಸೆಂಬರ್ನಲ್ಲಿ ಅದ್ಧೂರಿಯಾಗಿ ಕ್ರಿಸ್ಮಸ್ ಆಚರಿಸಲಾಗುವುದು. ಜಾಗತಿಕವಾಗಿ ಕ್ರಿಸ್ಮಸ್ ಆಚರಿಸುವ ರೀತಿಯಲ್ಲೇ ಕೆಜಿಎಫ್ನಲ್ಲೂ ಕೂಡ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಮೈನಿಂಗ್ ಕಾಲನಿಗಳಲ್ಲಿ ನೋಡಿದರೆ ಒಂದೊಂದು ಕಡೆನೂ ಕೂಡ ಯೇಸು ಕ್ರಿಸ್ತವನ್ನ ಇದು ಸ್ಟ್ಯಾಚ್ಯೂವನ್ನ ಇಟ್ಟು ಅಷ್ಟು ಅದ್ದೂರಿಯಾಗಿ ಅದನ್ನ ಮಾಡ್ತಾ ಇದ್ದಾರೆ. ರಾಬರ್ಟ್ಸನ್ ಪೇಟೆಯ ಸಂತ ಪೌಲ ಚರ್ಚ್ನ ಧರ್ಮಾಧಿಕಾರಿ ರಾಬಿನ್ ಮಾರ್ಷಲ್, ಕ್ರಿಸ್ಮಸ್ ಹಬ್ಬ ಎಂದರೆ ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿದೆ. 115 ವರ್ಷಗಳ ಇತಿಹಾಸವಿರುವ ಸಂತ ಪೌಲ್ ಚರ್ಚ್ನಲ್ಲಿ ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲಿ ಆರಾಧನೆ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು. ಆಚರಿಸುತ್ತಾರೆ. ಇದನ್ನು ಲಿಟಲ್ ಇಂಗ್ಲೆಂಡ್ ಅಂತ ಕರೆಯುತ್ತಾರೆ. ಈ ಚರ್ಚ್ 117 ವರ್ಷ ಆಗಿದೆ. ಇದರಲ್ಲಿ ಬಂದು ಸಂತ ಪೌಲ ದೇವಾಲಯದಲ್ಲಿ ಕನ್ನಡ, ತಮಿಳು, ಇಂಗ್ಲಿಷ್ ಆರಾಧನೆಗಳು ನಡೆಯುತ್ತೆ.